ಸೊ ಥ್ಯಾಂಕ್ ಯು. ಜಗವೇ ನೀನು ಗೆಳತಿಯೇ. ಕಟ್ತಿಲ್ಲ ಫಸ್ಟ್ ಆಫ್ ಆಲ್, ನೀನೇ ಮೂಸ್ಕೊಂಡು ಬಂದಿರೋದು. ಹೋಗ ವಿಡಿಯೋ ತೆಗೆಯೋದಕ್ಕೆ ಯಾರು ಇಲ್ಲ, ನೀನು ನಿನಗೆ ಇಷ್ಟೇ ಮಾಡೋಕ್ಕಾಗಿದ್ದು. ಇಷ್ಟೇ ನಂಗೆ ಇದೇ ಸಾಕು, ಇದೇ ಜಾಸ್ತಿ ಆಯ್ತು. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಮತ್ತೊಂದು ವ್ಲಾಗ್ಗೆ, ಮತ್ತೊಂದು ಎಂಟರ್ಟೈನ್ಮೆಂಟ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನನ್ನ ಹುಡುಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು. ಸೊ ಇವತ್ತು ನಾನು ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡೋಂಥ ಸಮಯ. ಬಟ್ ಅನ್ಫಾರ್ಚುನೇಟ್ಲಿ ನಾಳೆ ಅವಳ ಬರ್ಡೇ. ನಾನು ಹೊಸ ಶೂಟ್ ಇರುತ್ತೆ, ರಿಹರ್ಸಲ್ಸ್ ಇರುತ್ತೆ, ಬರೋದಕ್ಕಾಗಲ್ಲ. ಸೊ ರಿಹರ್ಸಲ್ಸ್ ಇರೋದ್ರಿಂದ ನಾನು ಅವಳಿಗೆ ನಾಳೆ ಟೈಮ್ ಕೊಡೋದಕ್ಕಾಗಲ್ಲ. ಬಟ್ ಇವತ್ತು ನೈಟು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ನಾನು ಒಬ್ಬನೇ ಇಲ್ಲ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ, ನನ್ನ ಗೆಳೆಯ ಸೂರಜ್. ಸೊ ಇವಾಗ ನಾವು ಒಂದು ಲೈಟಾಗೆ ರಿಹರ್ಸಲ್ಸನ್ನು ಮುಗಿಸ್ಕೊಂಡು ನಾನು ಅವನು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬಟ್ ಸಸ್ಪೆನ್ಸ್ ಏನಂದ್ರೆ ಇವತ್ತು ನಮ್ಮ ಕೃತಿಯವ್ರ ಬರ್ತ್ಡೇ. ಹೌದೌದು. ಸೊ ಅದೇ ಒಂದು ಖುಷಿ. ಸೊ ನಮ್ಮ ಪ್ರಶಾಂತ್ ಅವ್ರ ಬರ್ತ್ಡೇ ತುಂಬ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ನಮ್ಗೇನು ಟಾಸ್ಕ್ ಅಂದ್ರೆ ಈಗ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮಗೆ ಟೈಮ್ ಇಲ್ಲ. ಸೊ ಗೊತ್ತಿಲ್ಲ ಇದು ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅಂತ. ಬಟ್ ಏನೋ ಮಾಡ್ತಿದ್ದೀವಿ ಅಷ್ಟೇ. ಸೊ ಎಸ್, ಈಗ ನಮ್ಮ ಕಡೆಯಿಂದ ಕೈಲಾದ ಒಂದು ಸ್ಮಾಲ್ ಸರ್ಪ್ರೈಸ್, ಅವಳಿಗೆ ಅಂತ ಒಂದಷ್ಟು ಸರ್ಪ್ರೈಸ್ಗಳನ್ನು ರೆಡಿ ಮಾಡಿದ್ದೀನಿ. ಸೊ ಈಗ ನಾನು ಮತ್ತು ಸೂರಜಲ್ಲಿ ಹೋಗ್ತೀವಿ. ಆ್ಯಂಡ್ ಅವಳಿಗೆ ಇಷ್ಟವಾದವ್ರನ್ನೆಲ್ಲ, ಸರೌಂಡೆಡ್ ಪೀಪಲ್, ಅವ್ಳಿಗೆ ಯಾರು ಇಷ್ಟ ಅವ್ರನ್ನೆಲ್ಲ ನಾನು ಇನ್ವೈಟ್ ಮಾಡಿದ್ದೀನಿ. ಅವರು ಬರ್ತಾರೆ. ಇದೊಂಥರ ಹೆಂಗಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ. ಸೊ ಇದನ್ನ ನೀವೇ ನೋಡಿ. ಮಗ, ಜನ ಅಷ್ಟು ಸಸ್ಪೆನ್ಸ್ ಇಲ್ಲ ಅಂದರೆ ತಲೆ ಮೇಲೆ ಹೊಡಿತಾರೆ ಕೊಡಿ. ಯಾಕೋ ಅಷ್ಟು ಸಸ್ಪೆನ್ಸ್ ಇದೆ ಅಂತ ಬಿಲ್ಡಪ್ ಆಗ್ತಿದೆ. ಅಲ್ಲ, ಸಸ್ಪೆನ್ಸ್ ಇಲ್ಲ, ಉಗಿದು ಬಿಡಿ ಅಷ್ಟೇ. ನಿಮಗೆ ನೀವು ಹೇಳವನೇ, ನಾನು ಇನ್ನು ಹೇಳ್ತಿದ್ದೀನಿ ಅಷ್ಟೇ. ಅವನೇನಿಲ್ಲ. ಮೈಕ್ ಕೊಡು, ನಾನು ಇನ್ನೊಬ್ಬನೇ ಹೇಳ್ಬೇಡ, ನಾನು ಹೇಳ್ತೀನಿ ಅಂತ ಅವ್ರು ಈಗ ಹೇಳ್ತಿರೋದು. ಸೊ ಗೊತ್ತಿಲ್ಲ ಎಷ್ಟು ಸಸ್ಪೆನ್ಸು, ಎಷ್ಟು ಸರ್ಪ್ರೈಸ್ ಆಗ್ತಾಳೆ ಅಂತ. ನಾನು ಅವಳಿಗೆ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಬಟ್ಟೆ ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ಟೆ ತೊಗೊಂಡು ಆಮೇಲೆ ಅವಳು ಇಷ್ಟಪಡದೆ ಹೋದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕಿಂತ ಮುಂಚೆನೇ ಅವಳನ್ನ ನಾನೇ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸೋಣ ಅಂದ್ಕೊಂಡೆ. ಸೊ ಏನು ಬೇಕೋ ತಗೋಜಾನು ಅಂತಲೂ ಹೇಳಿದೆ. ಫುಲ್ ಸೆಲೆಕ್ಟ್ ಮಾಡ್ತಿದ್ಲು. ಸೊ ಇದೇನು ಫಸ್ಟ್ ಟೈಮ್ ಅಲ್ಲ, ಯಾವಾಗಲೂ ಅಷ್ಟೇ. ಒಂದ್ಸತಿ ಸೆಲೆಕ್ಷನ್ಗೆ ಬಂದರೆ ಅವರ್ಗಟ್ಲೆ ಮಾಡ್ತಾಳೆ. ಏನು ಗೊತ್ತಾ, ಯಾವತ್ತೂ ಅಷ್ಟೇ ಹೆಣ್ಮಕ್ಳ ಜೊತೆ ಶಾಪಿಂಗ್ ಬರಬಾರ್ದು. ಯಾಕಂದ್ರೆ ಇವಳ ಜೊತೆ ಶಾಪಿಂಗ್ ಬಂದ್ರೆ ಇವಳು ಒನ್ನವನಿಂದ ಒಂದ್ ಬಟ್ಟೆನೇ ಹಿಡ್ಕೊಂಡು 100 ಜಾಗ ನೋಡ್ತಿದ್ದಾಳೆ. ಇವಳು ಬರ್ಡೇಗೆ ಬಟ್ಟೆ ತಗೊಂಡಿದ್ದಾಳೆ. ಸೊ ಏನ್ ಬೇಕು ನಿನ್ಗೆ ಈ ಸತಿ ಬರ್ಡೇಗೆ? ನಂಗೆ ಏನು ಬೇಡ, ನಂಗೆ ನೀನೇ ಬೇಕು ಅಂತ ಹೇಳ್ಬೇಕಾದ್ರೆ ಸಿಕ್ಕಾಯ್ತಲ್ಲ ಅದಕ್ಕೆ ಏನು ಬೇಡ. ಸರಿ ತಗೋ, ಏನ್ ಬೇಕು. ಏನ್ ಗೊತ್ತಾ, ಅವಳು ತಗೊಂಡ್ಬಿಡ್ಲಿ. ಏನಾಗತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಸಣ್ಣ ಸಣ್ಣದು ಖುಷಿ ಆಗತ್ತೆ. ತನ್ನ ಹುಡುಗ ಯಾವಾಗ್ಲೂ ಹೋಗಿ ನಿಂತು ಡ್ರೆಸ್ ಹೇಗಿದೆ, ಚೆನ್ನಾಗಿದ್ಯಾ ಏನು ಅಂತ ಹೇಳೋದು ತುಂಬಾ ಖುಷಿ ಕೊಡುತ್ತೆ. ಸೊ ಅದಕ್ಕೆ ಹೋಗಿ ಅವಳಿಗೆ ಯಾವ ಡ್ರೆಸ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಏನಮ್ಮ ಅದು? ನಂಗೆ ಮಕ್ಳು ಶಾಪ್ ಇದೆ, ಏನಾದ್ರೂ ನೀನ್ ತಗೋ ಅಂತ ಕರ್ಕೊಂಡ್ ಬಂದಿ. ನೀವೇನ್ ತಗೊಳ್ತಾ ಇದ್ದೀರಾ? ಕಾರ್ಗೆ ಕಟ್ ಪೇನ್ ಬರುತ್ತೆ, ಕಟ್ ಪೇನ್. ಕಟ್ ಪೇನ್ ಆಗಲ್ಲ. ಚಿಕ್ಕ ಮಕ್ಳು ತರ ಅದೇ ರೋಡ್ ಟೆಸ್ಟರ್ ಓಡಿಸ್ತಾ ಇದ್ದೀರಾ? ಕಾರ್ ಓಡಿಸ್ಬೇಕಾದ್ರೆ ಕಟ್ ಪೇನ್ ಅವ್ರು ಫೋನು ನನ್ನ ಹತ್ರನೇ ಕೊಟ್ಟೋಗಿದ್ದಾರೆ. ನಾನು ಎಲ್ಲೋದ್ರು ಅಂತ ಅವಾಗಿಂದ ಹುಡುಕ್ತಾ ಇದ್ದೀನಿ. ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ. ನೋಡಿದ್ರೆ ಮತ್ತೆ ಇಲ್ಲೇ ಬಂದಿದ್ದಾರೆ. ಎಲ್ಲಿ ಹೋಗಿದ್ರಿ? ಇಲ್ಲೇ ಇದ್ದೆ. ನನ್ ಭಯನೇ ಪಟ್ಟೆ. ಫೋನ್ ನಿಮ್ ನನ್ನ ಹತ್ರನೇ ಇದೆ. ಫೋನ್ ಹೋಲ್ಡರ್. ಈಗ ನಾವು ಕಾರ್ ಹೋಗ್ತಾ ಇರ್ತೀವಿ, ಫೋನ್ ಎಲ್ಲ ಬಿಡ್ಸಕ್ಕಾಗಲ್ಲ ಕಾರಲ್ಲಿ. ಹಾಕದೆ ಟಕ್ಕಂತ ಹಚ್ಕೊಳುತ್ತೆ. ಹೆಂಗಿದೆ ಐಡಿಯಾ? ತಗೊಳ್ಳಿ ತಗೊಳ್ಳಿ, ಸೂಪರ್ ಆಗಿದೆ. ಡಬ್ಬಾ ತರ ಇದೆ. ಚೆನ್ನಾಗಿದೆ. ನಾನು ಚಿಕ್ಕ ಚಿಕ್ಕ ಹುಡುಗನ್ನ ಏನಾದ್ರು ಇಷ್ಟ ಪಡ್ತಾ ಇದೀನಿ ನಾನು ಫೀಲ್. 200 ವರ್ತ್, ಆಕ್ಚುಲಿ ವರ್ತ್ ಕೊಡ್ಬೋದು. 200 ಇದು ಬರ್ಡೇ ಗಿಫ್ಟ್ ಇವಳಿಗೆ. ಇದೇ ಬರ್ಡೇ ಗಿಫ್ಟ್ ಅಮ್ಮ. ಇಷ್ಟಲ್ಲೇ ಮುಗಿಸ್ತೀನಿ. ಥರ ಶಾಪಿಂಗ್ ಎಲ್ಲ ಆದಮೇಲೆ ನಾನು ಡೆಕೋರ್ ರೆಡಿ ಮಾಡಿಸಿದೆ ನಮ್ಮ ಲ್ಯಾಂಟನ್ ಹೌಸ್, ನಮ್ಮ ಅನುಪನ್ ಕೆಫೆಲಿ. ನಿಜವಲ್ಲೂ ಥ್ಯಾಂಕ್ಸ್ ಹೇಳಬೇಕು. ನಾನು ಯಾವಾಗೆಲ್ಲ ಬೇಕು ಅಂದಿನೋ ಅವಾಗೆಲ್ಲ ಅವ್ನು ನನ್ನ ಜೊತೆ ನಿಂತ್ಕೊಂಡಿದ್ದಾನೆ. ಥ್ಯಾಂಕ್ ಯು ಮಗ, ತುಂಬ ಚೆನ್ನಾಗಿ ಡೆಕೋರ್ ಮಾಡಿಕೊಟ್ಟಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಸೊ 12 ಗಂಟೆಗೆ ನಾನು ಅವಳನ್ನ ಕರೆಕ್ಟಾಗಿ ಕರ್ಕೊಂಬಂದು ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇತ್ತು. ಈ ಸಣ್ಣ ಸ್ಪೆಷಲ್ಗಳು ಅವ್ರಿಗೆ ಸ್ಪೆಷಲ್ ತರ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇರೋದು. ಗೊತ್ತಿಲ್ಲ, ಇದು ತೋರುವಿಕೆ ಅಂತ ಅನಿಸಿದ್ರೆ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಪಡ್ತೀಯಾ ಕ್ರೂ ಬರ್ಡೇ
ಮಚ್ಚ ನಾರ್ಮಲ್ ಆಗಿ ಮಾತಾಡು ಮಚ್ಚ ಪ್ಲೀಸ್. ಗುರು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಒಳ್ಳೇದಾಗಲಿ. ಸೊ ತುಂಬ ಕ್ಯೂಟಾಗಿ ನಮ್ಮ ಪ್ರಶಾಂತ್ ಅವ್ರು ಡೆಕೋರೇಷನ್ ಮಾಡಿದ್ದಾರೆ. ಸೊ 11:35 ಆಗಿದೆ, ವೇಟಿಂಗ್ ಫಾರ್ ಕ್ರ್ಯೂ. ಇನ್ನು ಡೆಕೋರೇಷನ್ಗಳು ಬರ್ತಿದೆ ನೋಡಿ ಅಲ್ಲಿ, ವೆರಿ ನೈಸ್. ಸೊ ನಮ್ಮ ಜೊತೆ ಕುಖ್ಯಾತ ನಟಿ ವಾಣಿ ಅವರಿದ್ದಾರೆ. ಸೊ ವಾಣಿ ಅವ್ರ ಹತ್ರ ಮಾತಾಡೋಣ. ವಾಣಿ ನಾನು ನಿದ್ದೆಗೆ ಜೋರಾಗಿ ತಳ್ಬೇಡ ಕಣೋ, ನನ್ಗೆ ಟಯರ್ಡ್ ಆಗಿದೆ. ನಂತರ ಶ್ರಮಜೀವಿ ಆಯ್ತಾ, ನಿನ್ನೆಯಿಂದ ಇವತ್ತು 1500 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಇವನು ಹುಡುಗಿದು ಬರ್ತ್ಡೇ ಪಾರ್ಟಿಗೋಸ್ಕರ ಮೈಸೂರಿಂದ ಇಲ್ಲಿ ಗಂಟ ಕರ್ಸಿದ್ದಾನೆ. ಚಪ್ರಿ ತರ ಯಾವ್ದೋ ಒಂದು ಟೀ ಶರ್ಟ್ ಹಾಕೊಂಡು ಹೆಂಗ್ ಬಂದಿದ್ದೀನಿ ನೋಡಿ. ನೀನು ಒಪ್ಕೋತೀನಿ ನೋಡಿ, ಕೆಲವೊಮ್ಮೆ ನಿಜ ನಂಗೆ ಅದೇ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಬಟ್ ಏನ್ ಗೊತ್ತಾ, ನಾನು ಸ್ಟೈಲ್ಗಿಂತ ಕಂಫರ್ಟ್ ಫೀಲ್ ಮಾಡೋ ಹುಡುಗಿ, ಅದಕ್ಕೆ ನನಗೆ ಚಪ್ರಿ ತರ ಇರೋದೇನೆ ಕಂಫರ್ಟ್ ಆಗಿದೆ. ಸೂಪರ್, ಹಂಗೆ ಇರೋ ಎಲ್ಲನೂ ಕೇಳ್ತೀನಿ. ಸೈಡ್ ಒಳ್ಳೇದಾಯ್ತು, ಬೇಗ ಬಂದಲ್ಲ. ಸೊ ಎಲ್ಲ ಸೆಟ್ ಮಾಡ್ತಿದ್ದಾರೆ. ಇಟ್ಸ್ ಅನ್ ಅಮೇಝಿಂಗ್ ಕಾನ್ಸೆಪ್ಟ್ ನೋಡಿ. ನನಗೋಸ್ಕರ ನನ್ನ ಹಾರ್ಟ್ದು ಇಷ್ಟ ಆಯಿತು ಅಂತ ಹೇಳಿದೆ, ಹಾರ್ಟ್ ತಂದು ಇಟ್ಬಿಟ್ರು. ಸೊ ಗುಡ್. ಪ್ಲಾಸ್ಟಿಕ್ ನೋಡಿ, ಹೃದಯದಲ್ಲಿ ಅರಳ್ತಾ ಇಲ್ಲ. ಸೊ ಇವಾಗ ವಿ ಆರ್ ಸೆಲೆಬ್ರೇಟಿಂಗ್ ದ ಬರ್ಡೇ ಆ್ಯಂಡ್ ಏನಂತಂದರೆ ಸುಮಾರು ವರ್ಷಗಳಿಂದ ಈ ಥರದ್ದು ಡೆಕೋರೇಷನ್ಸು ಇದನ್ನೆಲ್ಲ ಮಾಡ್ತಿದ್ದೆ, ಬಟ್ ಅದ್ರ ವೀಡಿಯೋ ಮೂಲಕ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಈಗ ಒಂದು ಸಡನ್ ಸರ್ಪ್ರೈಸ್, ಬಿಕಾಸ್ ನಾಳೆ ಕೂಡ ನಾನು ಮತ್ತೆ ರಿಹರ್ಸಲ್ಸು ಶೂಟಲ್ಲಿ ಬ್ಯುಸಿ ಇರ್ತೀನಿ. ಸೊ ಮಾಡೋದಕ್ಕಾಗಲ್ಲ. ಸೊ ಎನಿ ಹೌ ಈ ಸೆಲೆಬ್ರೇಷನ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಸುಮಾರು ಗಿಫ್ಟ್ಗಳು ಆಲ್ರೆಡಿ ಕೊಟ್ಬಿಟ್ಟಿದೆ, ಅದಕ್ಕೆ ಈಗ ಗಿಫ್ಟ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಿಲ್ಲ, ಬಟ್ ಮುಂದಿನ ಫ್ಯೂಚರ್ ಆಸೆಗಳ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ. ಸೊ ಬನ್ನಿ, ಇದನ್ನೆಲ್ಲ ಅರೇಂಜ್ ಮಾಡಿದ್ದು ನನ್ನದೇ ನಿಮ್ಮೆಲ್ಲರ ನಮ್ಮ ವೀಣಮ್ಮ ಇದ್ರಲ್ಲಿ ನನ್ನ ಜೊತೆ ವಿಡಿಯೋ ಮಾಡ್ತಾರಲ್ಲ ನಮ್ಮ ವ್ಯಾಕ ಅಕ್ಕ, ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಡೆಕೋರೇಷನ್. ಅಕ್ಕ ಅರೇಂಜ್ ಮಾಡಿದ್ದಾರೆ, ಇವನೇನೋ ಕೃತಿಗೆ ಇವನೇ ಅರೇಂಜ್ ಮಾಡಿದಾನೆ ಅನ್ನೋ ತರ ಬಿಲ್ಡಪ್ ತಗೋತಾನೆ. ಕೆಲಸ ಮಾಡಿ. ಇನ್ನೊಂದು ಮೊನ್ನೆ ಇವೊಂದು ಕೃತಿದು ಇಂಟರ್ವ್ಯೂ ಮಾಡಿದಾಗ ಇದ್ರಲ್ಲಿ ಇವನೇ ನೀನ್ ಫ್ರೀ ಆಗಿ ಮಾತಾಡು, ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಕಾಲ್ ಎಳಿ ಅಂದ, ಅದಕ್ಕೆ ಕಾಲ್ ಎಳ್ದೆ. ನೀವು ತುಂಬಾ ಜನ ಕಾಮೆಂಟ್ ಹಾಕಿದಿರಾ, ಹೋಗಿ ಆ ವಾಣಿನ ಯಾಕೆ ಕರ್ಕೊಂಬಂದೆ ಆಂಕರಿಂಗ್ ಮಾಡಕ್ಕೆ, ಅವಳು ನೀನ್ ತುಂಬಾ ಕಾಲ್ ಬಜೆ ಆಕ್ಚುಲಿ ಕಾಲ್ ಎಳೆದಿದ್ದಕ್ಕೆ ಅದು ಇಂಟರ್ವ್ಯೂ ರೈಸ್ ಆಗಿದ್ದು ಫುಲ್. ಇವನೇ ಅದು ಹೇಳಿದ್ದು ಚೆನ್ನಾಗಿದೆ ಕಂಟೆಂಟ್. ಯಾರು ಕರ್ದಿಲ್ಲ, ಫಸ್ಟ್ ಆಫ್ ಆಲ್ ನೀನೇ ಮೂಸ್ಕೊಂಡು ಬಂದಿರೋದು. ಹೋಗ ಕೃತಿ ಬರ್ತಾರೆ, ಯಾವಾಗ ಬರ್ತಾರೆ? ಈಗ ಬರ್ತಾರೆ ಹೇಳಿದ್ರಿ. ಸರ್ಪ್ರೈಸ್ ಆಗಿ ಒಬ್ಬರು ಕರ್ಕೊಂಬರಕ್ಕೆ ಒಬ್ಬರು ಡ್ರೈವರ್ ಕಳ್ಸಿದೀನಿ. ಕೃತಿ ಬರ್ತ್ಡೇ ಬಿಫೋರ್ ನಾವು ಎಷ್ಟೊಂದು ಸೆಲೆಬ್ರೇಟ್ ಮಾಡಿದ್ವಿ. ಈ ಸತಿ ನಾವು ವ್ಲಾಗ್ ಅಲ್ಲಿ ನೀನು ಒಂಥರ ಸರ್ಪ್ರೈಸ್ ಅಂದ್ರೆ, ನೀನು ಲಾಸ್ಟ್ ಬರ್ಡೇ ಅಂದ್ರೆ ಮದ್ವೆ ಆದ್ಮೇಲೆ ಅದ್ ಬೇರೆ ತರ ಆಗುತ್ತೆ, ಮದ್ವೆಗ್ ಮುಂಚೆ ಬೇರೆ ತರ ಆಗುತ್ತೆ. ಅಂದ್ರೆ ಮದ್ವೆ ಮುಂಚೆ ಚೆನ್ನಾಗಿ ಖರ್ಚು ಮಾಡೋದಿರ್ತದೆ, ಮದ್ವೆ ಆದ್ಮೇಲೆ ನನ್ ಮಗ ಏನು ಖರ್ಚು ಮಾಡಲ್ಲ, ನಡೀತದೆ ಹಂಗೆ. ಹ್ಯಾಪಿ ಬರ್ಡೇ ಹೇಳ್ಬಿಟ್ರು ನಡೀತದೆ. ಇವಾಗ ನನ್ ಮಗನ ಇವೆಲ್ಲ ಶೋ ಮಾಡ್ಬೇಕು ನೀನು. ನನ್ನ ಪ್ರಕಾರ ಇದು ಮೋಸ್ಟ್ಲಿ ಒಂದ್ ವರ್ಷ ಹಿಂಗ್ ಮಾಡ್ತಾರೆ, ನೆಕ್ಸ್ಟ್ ವರ್ಷ ಏನು ದೇವ್ರಣೆ ಇಲ್ಲ, ನೆಕ್ಸ್ಟ್ ವರ್ಷ ಮೂಸೋದಿಲ್ಲ. ದೇವ್ರಣೆ ಇಲ್ಲ ನೆಕ್ಸ್ಟ್ ವರ್ಷ. ಆಕೃತಿ ಏನು ಹ್ಯಾಪಿ ಬರ್ಡೇ ಅದಾಗುತ್ತೆ. ಇದೇ ಈ ತರ ಚಿಕ್ಕ ಮಕ್ಳು ಮಾಡ್ಸೋದು. ಹೌದೌದು, ಈ ತರ ಚಿಕ್ಕ ಮಕ್ಳು ಕರೆಕ್ಟ್. ಹೌದೌದು ಕರೆಕ್ಟ್. ಇವಾಗ ಅಷ್ಟೇ, ಆಮೇಲಿಂದ ನಡೀತಿರ್ಬೋದು. ಸೊ ಇವಾಗ ನಮ್ಮ ಅನುಪುನ್ ಕೇಳೋಣ. ಆ್ಯಕ್ಚುಲಿ ಒಂದು ಜಾಗ, ಜನ, ಪ್ರೀತಿ ಎಲ್ಲ ಒಂದು ಮನುಷ್ಯನಿಗೆ ಕೊಡಬೇಕು ಅಂತಂದರೆ ಅದು ಇವನು ಕೊಡಬೇಕು. ಸೊ ಮಗ ನೀನೇನು ಹೇಳ್ತೀಯ ಮಗ? ನನ್ನ ಬರ್ಡೇ ದಿವಸ ಏನೂ ಮಾತಾಡಲಿಲ್ಲ ನೀನು, ಅವಳು ನನ್ನ ಮಗ ಏನೂ ಮಾತಾಡಲಿಲ್ಲ. ಇವಳು ಬರ್ಡೇ ದಿವಸ ಮಾತಾಡು, ಮುಚ್ಕೊಂಡು ಕೂತ್ಕೊಳ್ಳೋ. ಹೇಳು ಮಗ. ಅಲ್ಲ, ನಾನು ಒಂದು ಶಪಥ ಮಾಡ್ಬಿಟ್ಟಿದ್ದೀನಿ. ಏನಂತ? ನಿನ್ನ ವ್ಲಾಗಲ್ಲಿ ನಾನು ಮಾತಾಡಲ್ಲ. ಯಾಕೋ? ನೀನು ಹಾಕಿದ್ದೀನಲ್ಲ, ಎಡಿಟ್ ಎಲ್ಲ ಮಾಡಿದ್ದೀನಿ. ಅವನು ಒಂದು ಪಂಚ್ಲೇನು ನೀನು ಹಾಕಲ್ಲ, ಎಡಿಟ್ ಮಾಡ್ತೀಯ. ಏನಕ್ಕೆ ಮಾತಾಡ್ಲಿ? ಲೇ ಅಲ್ಲಿ ಮೈಕ್ ಇಲ್ಲ ಕಣಲ್ಲ, ಅದಕ್ಕೆ ಇವಾಗ ಪಂಚ್ ಕೊಡು. ಯಾವುದು ಮೈಕ್? 3, 2, 1 ಗೋ ಪಂಚ್. ಲೇ ರೋಸ್ ಪೆಟಲ್ಸ್ ಎಲ್ಲ ರೆಡಿ ಮಾಡಿಸಿದ್ರೆ ಅವಳು ಬಂದರೆ ರೋಸ್ ಹಾಕೋಣ ಅಂತ. ಆ್ಯಂಡ್ ಅವಳ ಫೇವ್ರೆಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಶಿ ಲವ್ಸ್ ಗ್ಲೆನ್ಸ್ ಬೇಕ್ಹೌಸ್ ಕೇಕ್. ನೋಡ್ಬೋದು. ಸೊ ಪೆಟಲ್ಸ್ ರೆಡಿ ಇದೆ, ಗ್ಲೆನ್ಸ್ದು ಇದೇ ರೆಡಿ ಇದೆ. ಅವಳು ಕೇಕ್ ಎಲ್ಲಕ್ಕ ಆ್ಯಕ್ಚುಲಿ ಯಾವಾಗ ನಾರ್ಮಲ್ ಕೇಕ್ ತರಿಸ್ತಿದ್ದೆ, ಬಟ್ ಈ ಸತಿ ಚೀಸ್ ಕೇಕ್ ರೆಡಿ ಮಾಡಿದ್ದೀವಿ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಅವಳಿಗೆ ಅಂತ ನಾನೇ ಸ್ಪೆಷಲಾಗಿ ಇಷ್ಟಪಟ್ಟು ಆರ್ಡ್ರ್ ಮಾಡಿರುವಂಥ ಒಂದು ಸ್ಪೆಷಲ್ ಗಿಫ್ಟ್ ಅವಳಿಗೋಸ್ಕರ. ಸೊ ನೀವು ನೋಡ್ಬೋದು. ಸೊ ಹ್ಯಾಪಿ ಬರ್ಡೇ ಜಾನು, ಲೈಫ್ ಈಸ್ ಬೆಟರ್ ವಿತ್ ಯು ಏನಿಟ್ ಅಂತ ಅವಳಿಗೆ ನೀಟಾಗಿ ಮಾಡಿಸಿರೋದು. ಲವ್ ನೀವಿಬ್ಬರು ಏನೇ ಕರೆದಿದ್ದೀನಿ ಅಂತ ಹೇಳು, ಗೆಸ್ ಮಾಡು. ಊಟ ಮಾಡಕ್ಕೆ ಅಲ್ಲ, ವಿಡಿಯೋ ತೆಗೆಯೋದಕ್ಕೆ ಯಾರೂ ಇಲ್ಲ. ನೀನು
ಸಾರಿ ಇದು ಚೇರ್ ಎಲ್ಲ ಏನಕ್ಕೆ ಹಾಕಿರೋದು ಸನ್ಮಾನ ಮಾಡಕ ಮಾಡ್ಸಿರೋ ಕೇಕಾ ಏಯ್ ಬೀಳಿಸ್ಬಿಡು ಏಯ್ ಬೇಡ 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 ಬೀಳ್ಸೋದಲ್ಲ ಬೇಡ ಇಲ್ಲ ಚೀಸ್ ಕೇಕು ಅವಳಿಗೆ ಮ್ಯಾಂಗೋ ಚೀಸ್ ಕೇಕ್ ಮ್ಯಾಂಗೋ ಚೀಸ್ ಕೇಕ್ ಅನೂಪ ಇಲ್ಲ ಅನುಪಲ್ಲ ಚೀಸ್ ಕಂಪನಿಯಿಂದ ಕೆಫೆನ ಸ್ವಲ್ಪ ಇದ್ ಮಾಡೋಣ. ಈಗ ಫೈರ್ ಗನ್ ರೆಡಿ ಇದೆ. ಈ ಸತಿ ಅವ್ರು ಗನ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಗನ್ ಎಲ್ಲಿ ಬಿಡ್ತೀರಿ ಹೇಳಿ ಗನ್ ಈ ಕಡೆ ಗನ್ ಹಿಡಕ್ಕೆ ಕರ್ಸಿರೋದು ಗನ್ ಇಟ್ಕೊ ಮಚ್ಚ ಆ ಕಡೆ ಈ ಕಡೆ ಇಟ್ಕೊಳ್ಳಿ ಹೆಂಗೆ ಗೊತ್ತಾಗ್ಬೇಕಲ್ಲ ಅಲ್ಲಿ. ಬಾ ಕಮಾನ್ ಲೈಟ್ಸ್ ಆನ್ ಅಕ್ಕ ಇದು ಆನ್ ಆಗ್ತಿಲ್ಲ. ಬಾಳು ನೀನು ಸಾರಿ ಬಾ 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 ಎಂದು ಹೀಗೆ ಇರಲಿ ಇರಲಿ ಹರ್ಷ. ಇನ್ನು ಟೈಮ್ ಇದೆ. ಎಷ್ಟೊತ್ತು ಇನ್ನು ಎಷ್ಟೊತ್ತು ಅಲ್ಲ ಇವ್ರ ಫಾರ್ಮಲ್ ಎಂದು ಬರುವುದು ಇರುವುದು ಆ ಗನ್ನಿಂದ ನೀನು 20 ಸೊ ನನಗೇನಂದ್ರೆ ನಿನಗೆ ಇವರೆಲ್ಲ ಇಷ್ಟ ಅಂತಾರೆ ನಾನು ಇವ್ರನ್ನೆಲ್ಲ ಕರ್ಸಿದ್ದೀನಿ ಬೇಜಾರಾಗಬೇಡ. ನಾನು ಗೊತ್ತಿದ್ದು ಖುಷಿ ಆಗ್ತಿದ್ಯಾ ಗೊತ್ತಿದ್ದು ನನಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಅನ್ಕೋಬೇಡ. ಇರ್ಲಿ ನಾವೆಲ್ಲ ಬರ್ತೀವಿ ಅಂತ ಗೊತ್ತಿತ್ತ ನಿಮ್ಗೆ ಇಲ್ವಾ ಅಂದ್ರೆ ಜೊತೆಲೇ ಇದ್ರಲ್ವಾ ನೀವೇನೋ ಪಾರ್ಟಿಗೆ ಹೋಗಿದ್ರಲ್ವಾ ಹೇಳ್ಬಾರ್ದು. ಮಗ ಮೈಕ್ ನಿನ್ನ ಹತ್ರ ವೇಸ್ಟ್ ಕಾಣ ನಾನು ನಿಮಿಷ ಹೇಳು ಜನ ನೀವೇನು ಹೇಳ್ಬೇಕಂತ ಹೇಳು. ಪಾಪ ನಾನು ಹೊರಡ್ತೀನಿ ನಾಳೆ ಸಾರಿ ಮಾತಾಡು ಅಲ್ಲ ಮಾತಾಡ್ಲಿ ತೊಂದಿಲ್ಲ ಹೇಳು ನೀವ್ ಆಕ್ಚುಲಿ ಜೊತೆಲೆಲ್ಲ ಹೊರಗಡೆ ಹೋಗಿದ್ರಲ್ವಾ ನಾನು ಹಂಗೆ ಅನ್ಕೊಂಡೆ. ಬಟ್ ವಾಣಿನ ಎಕ್ಸ್ಪೆಕ್ಟ್ ಮಾಡಿದ್ಯಾ ಇಲ್ಲ ವಾಣಿ ಮತ್ತೆ ಈ ಇವ್ರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತೇವೆ ಬಿಡು. ಇನ್ನ ಬರ್ಬೇಕಾಗಿತ್ತು ಬರ್ಲಿಲ್ಲ. ನನಗಿದ್ದು ಇತ್ತು ಲ್ಯಾಂಟನ್ ಹೌಸ್ ಅಂತಾನೆ ಇತ್ತು ನಂಗೆ ಗೊತ್ತಿತ್ತು ಅದ್ ನನಗೆ ಗೆಸ್ ಇತ್ತು. ಯಾಕಂದ್ರೆ ಆಗಲ್ಲ 12 ಗಂಟೆ ಮೇಲೆ ಯಾವ ಕೆಫೆನು ಓಪನ್ ಆಗಿರಲ್ಲ. ಅಲ್ಲ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಕೃತಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಲ್ಲ ಇದ್ರೆ ನೋಡಿ ಮ್ಯಾಚ್ ಬಾಕ್ಸ್ ಕೂಡ ಎರಡು ಒಟ್ಟಿಗೆ ಜಾಯಿಂಟ್ ಆಗಿ ಬಂದಿದೆ. ಫಾರ್ ದ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ನೋಡಿ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು ನನಗೆ ಹಂಗೆ ಒಂದು ಜಂಟಿ ಬಾಳೆಹಣ್ಣು ತಗೊಂಬಂದಿ ನೋಡಿ. ಆದ್ರೆ ಇದನ್ನ ಬುರ್ದಾಕೋ ನೀನೇ ಅಂತ ಅರ್ಥ ಆಯ್ತು. ರೆಡಿ ಹಾಕು ಹಚ್ಚು ಎಲ್ಲರೂ ಚಪ್ಪಾಳೆ ತರ್ತಾರೆ. 3 2 1 ಗೋ. 1 2 3 ಸ್ಕೂಲ್ 1 2 3 ಯಾರು ಪಟಾಕಿ 1 2 3 1 2 3 1 2 3. ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದ ಶುಭಾಶಯಗಳು. ನೋಡಿ ಇದು ಮ್ಯಾಂಗೋ ಚೀಸ್ ಕೇಕು ಇದು ಇಲ್ಲಿದಲ್ಲ ಅಬ್ರಾಡ್ದು ಬಾಳು ನೀನು 100 ವರ್ಷ ಹೀಗೆ ಇರಲಿ ಇರಲಿ ಹರ್ಷ ಸಿಂಗರ್ಸ್ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಚೀಸ್ ಕೇಕ್ ನೋಡು ಸಂತೋಷನೆಲ್ಲ ಉಡುಗೊರೆ ಕೇಕ್ ಚೆನ್ನಾಗಿದೆ ಅಂತ ಗೊತ್ತು. ಇಬ್ರು ನೀನ್ ತಿನ್ನು ಅಲ್ಲ ನಾವು ವಾಣಿ ಒಂದ್ ನಿಮಿಷ ನೀನ್ ತೀರಾ ಮಾತಾಡ್ತೀನಿ ತಗೋ ಜಾಸ್ತಿ
ಲಾಸ್ಟ್ ಟೈಮ್ ನನಗೆ 30 kg ಮ್ಯಾಂಗೋ ಇಷ್ಟ ಅಂತ ಫುಲ್ಲು ಅದ್ರಲ್ಲೇನೆ ಎಲ್ಲ ಈ ವಾರ 1/4 kg ವೆಲ್ಕಮಿಂಗ್ 1/4 kg ಮ್ಯಾಂಗೋ ಅಂದ್ರೆ ನೋಡಿ ನಿಮ್ದು ಪ್ರೀತಿ ಹಿಂಗ್ ರಿಂಗ್ ಹಾಕಿದ ತಕ್ಷಣ 1/4 kg ಬಂದಿದೆ. ತಾಳಿ ಕಟ್ಟಿದ ತಕ್ಷಣ ಒಂದ್ ಕಪ್ಪಿಗೆ ನೀನ್ ದಯವಿಟ್ಟು ಮನೆಗೆ ಹೋಗಮ್ಮ, ನೀನ್ ಜಾಸ್ತಿ ಇಲ್ಲ ಜನ ಏರಿ ಗೊತ್ತಾ ಮ್ಯಾಂಗೋ ನಿನ್ ಫ್ಲೇವರ್ ಇಷ್ಟ ಅಂತ. ಹಾ ತಿನ್ಸು ಅಲ್ಲಂತೂ ಪಂಚ್ ಹೊಡಿಯಕ್ ಬಿಡಲ್ಲ, ಎಲ್ಲಾರು ಹೊಡಿಯಕ್ ಬಿಡಲ್ಲ. ಅಲ್ಲ 2 ಪಂಚ್ ಮಾಡು. ತುಂಬಾ ಖುಷಿ ಆಗೋದು. ಹ್ಯಾಪಿ ಬರ್ಡೇ ಕ್ರೂ, ಗಾಡ್ ಬ್ಲೆಸ್. ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಸ್ನೇಹಿತರಾದ ಅನೂಪು, ಸೂರಜ್ಜು ಹಾಗೂ ಅಭಿ. ಯಾಕಂದ್ರೆ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡ್ರಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ವೀಣಮ್ಮ ಅವಿ ಅಕ್ಕಂಗೆ. ಬಿಕಾಸ್ ಬೇವರ್ಸ್ ಅವ್ರು ಇಲ್ಲ ಅಂದಿದ್ರೆ ಇದಿಷ್ಟು ಚೆನ್ನಾಗಿ ನಡೀತಿಲ್ಲ. ಈ ಸಣ್ಣ ಸಣ್ಣ ವಿಚಾರನು ಡೀಟೇಲಿಂಗ್ ಆಗಿ ನಿಜವಲ್ಲ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೋಡಿ ಅವ್ರು ಎಷ್ಟು ಬೆವ್ತೋಗಿದ್ದಾರೆ ಅಂದ್ರೆ ಆ ಬೆವರಲ್ಲಿ ಗೊತ್ತಾಗ್ತಿದೆ, ಅವ್ರ ಎಫರ್ಟ್ ಬೆವರಲ್ಲಿ ಗೊತ್ತಾಗ್ತಿದೆ. ಆ ಬೆವರಲ್ಲೂ ನಗ್ತಾ ಇದ್ರಲ್ಲ ಅದೇ ಖುಷಿ. ಕೇಕ್ ಮಾ ಕ್ರೂಮಾ ಯಾರು ತಿಂದಿಲ್ಲ ಕೇಕು? ವಿಡಿಯೋನೇ ಮಾಡ್ಬಿಡು ಅಬ್ಬಿ. ಹೀರೋ ಅವಳು ತಿನ್ನಿಸ್ತಾನೆ ಯಾಕೋ. ಏಯ್ ತಿನ್ಸಲು ಇದು ನೀನ್ ತಿನ್ಕೊಬಿಡು ನೀನ್ ತಿನ್ಕೊಬಿಡು. ದನ ನನ್ನ ಮಗ ದನ ತಿಂತಾನೆ, ತಿನ್ಸ್ಕೊ ಫಸ್ಟ್. ಆಯ್ತು ಇನ್ನು ಏನೇ ಫಂಕ್ಷನ್ ಏನೇ ಇವೆಂಟ್ಸ್ ಇದ್ರು ಬನ್ನಿ, ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಎಷ್ಟೇ ಮಿಡ್ ನೈಟ್ಗಾದ್ರೂ ಬರ್ಬೋದು, 1 ಗಂಟೆ 2 ಗಂಟೆ ಪಾರ್ಟೀಸ್ ಮಾಡ್ಬೋದು ನೀವು. ಡ್ರೆಸ್ ಚೆನ್ನಾಗಿದೆ ಆಕ್ಚುಲಿ. ಈ ಡ್ರೆಸ್ಸು ಸೋಫಿಯಾ ಡಿವೈನ್ ದೊಡ್ಡ ಇದು ಒಳ್ಳೆ ಯಾವ್ದೋ ಆಫೀಸ್ ಕೆಲ್ಸಕ್ಕೆ ಹೋಗೋ ತರ ರೆಡಿ ಆಗಿದೆಯಲ್ಲ. ಜಾನು ನನ್ನ ಜಾನು 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 ನನ್ನ ಜಾನು ಜಾನು. ಏಯ್ ಅದ ಕೊಡ್ತಾ ಇದ್ ಸಕ್ರೆ ತಿನ್ಬೇಕಷ್ಟೇ. ಜಾನು ಅವಳಿಗೆ ಒಂದು ಗಿಫ್ಟ್ ತಗೊಂಡಿದ್ದೀನಿ. ಸೊ ತಗೋ ಜನಮ್ಮ, ನಿನಗೋಸ್ಕರ ಒಂದು ಕ್ಯೂಟ್ ಗಿಫ್ಟ್ ತಗೊಂಡಿದ್ದೀನಿ. ನಿನ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀನು ಅದನ್ನ ಓದು, ಟ್ಯಾಗ್ ಓದು. ಹ್ಯಾಪಿ ಬರ್ಡೇ ಜಾನು, ಲೈಫ್ ಇಸ್ ಬೆಟರ್ ವಿತ್ ಯು ಇನ್ ಇಟ್. ಕೊಡಿಲ್ಲ ಹೆಲ್ಪ್ ಇಲ್ಲ, ಅವಳೇ ಓಪನ್ ಮಾಡಲಿ ಅವಳು. ಕಿಂಡರ್ ಜಾಯ್ ನಾನು ಕೇಳ್ತಾ ಇರ್ತೀನಿ ಅಂತ ಅದೆಲ್ಲ ತಗೊಬಂದು. ಓ ಇದು ನನ್ನ ಫೇವ್ರೇಟ್, ಇದು ಡಾರ್ಕ್ ಚಾಕ್ಲೇಟ್. ಅದಕ್ಕೆ ಎಲ್ಲ ಒಂದನ್ನೇ ತಗೊಂಡಿದ್ದಾರೆ ನೋಡಿ. ಓಕೆನಾ ಇಷ್ಟ ಆಯ್ತು? ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಫ್ರೆಂಡ್ಶಿಪ್ಗೂ ಗರ್ಲ್ ಫ್ರೆಂಡ್ಗೂ ಇರೋ ಒಂದೇ ವ್ಯತ್ಯಾಸ, ಅವಳಿಗೆ ಈ ಡಾರ್ಕ್ ಚಾಕ್ಲೇಟ್ ಇಷ್ಟ, ನನಗೆ ಈ ಡಾರ್ಕ್ ಚಾಕ್ಲೇಟ್ ಇಷ್ಟ. ಇದಾಗ್ತೀನಿ ಬಿಡು ಬಚ್ಚ, ಇದಾಗ್ತೀನಿ. ಎಲ್ಲ ಸಣ್ಣ ಮಕ್ಕಳು. ನಾನು ಡಾರ್ಕ್ ಚಾಕ್ಲೇಟ್ ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗಿರೋದಕ್ಕೇನೆ ಈ ಡಾರ್ಕ್ ಚಾಕ್ಲೇಟ್ ನ ಲೈಫ್ ಟೈಮ್ ಮದ್ವೆ ಆಗ್ತಿರೋದು. ನೋಡಿ ಇದೆಲ್ಲ ಕಿಟ್ ಕ್ಯಾಟ್. ನನಗೆ ನಿನಗೆ ಇಷ್ಟೇ ಮಾಡಕ್ಕಾಗಿದ್ದು ಇಷ್ಟೇ, ನಂಗೆ ಇದೇ ಸಾಕು, ಇದೇ ಜಾಸ್ತಿ ಮಾಡ್ಬೇಡ. ಅದೇ ಮತ್ತೆ ಹ್ಯಾಪಿನಾ? ಸಖತ್ತಾಗಿದೆ. ಏನ್ ಕೊಟ್ರು ಕ್ಯೂಟ್ ಆಗಿ ಚಿಕ್ಕ ಆಗಿ ಮುದ್ದಾಗಿ ಲಾಸ್ಟ್ ಇಯರ್ ಹಿಂಗ್ ಕೊಡೋದಲ್ಲ. ಹೌದು, ಇದೊಂಚೂರು ಇಟ್ಕೊಂಡು ಮಾತಾಡಿ, ನಿಮ್ಮ ಅವ್ಳಿಗೆ ಎಷ್ಟು ಪ್ರೆಸೆನ್ಸ್. ಬಟ್ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವ್ ಯಾವಾಗ್ಲೂ ಕ್ಯೂಟ್ನೆಸ್ ಇಷ್ಟಪಡೋರು ಇವನ್ನೇ ಇಷ್ಟ ಪಂಚ್ ಮಾಡು ಅಂದಲ್ಲ. ಅದೋಕೆ ಹಂಗೆ ಇಷ್ಟಪಟ್ಟು ಇವರು ತುಂಬಾ ಕ್ಯೂಟ್ ಆಗಿದ್ದಾರೆ. ಎಲ್ಲಿಂದ ಕ್ಯೂಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ನನ್ಗೋಸ್ಕರ ಇಷ್ಟ ತನಕ ಬಂದಿರೋದಕ್ಕೆ ಥ್ಯಾಂಕ್ ಯು. ಇವ್ರು ಹೇಳಂಗಿಲ್ಲ, ನನ್ನ ಫ್ಯಾಮಿಲಿ ತರ ಇವರು. ಸೊ ಯಾವಾಗ್ಲೂ ಇರ್ತಾರೆ. ಸೊ ಸ್ಪೆಷಲ್ ನೀವು, ನಿಮ್ಗೆ ಹೇಳ್ತೀನಿ ಸ್ಪೆಷಲ್ ಆಗಿ ನೀವು ಈ ಸಲ ಬಂದಿರೋದಕ್ಕೆ ಥ್ಯಾಂಕ್ ಯು. ಅಭಿನೂ ಡ್ರೈವರ್ ನ ಇಂಟ್ರೊಡ್ಯೂಸ್ ಮಾಡ್ಲೇ ಇಲ್ಲ. ಬನ್ನಿ ಇಲ್ಲಿ. ಆಫೀಸ್ಗೆ ರೆಡಿಯಾಗಿ ಬಂದಿರೋನು ಬರೋ, ಬರ್ಡೇಗೆ ಬಾರೋ ಅಂದ್ರೆ ಆಫೀಸಿಗೆ ಬಂದವ್ರು ಯಾಕೋ ಆಫೀಸಿಗೆ ಬಂದಿದ್ದಾರೆ. ಚೆನ್ನಾಗಿ ಬಂದಿದೀವಪ್ಪ, ಆರಾಮಾಗಿ. ತುಂಬಾ ಚೆನ್ನಾಗಿ ಬಂದಿದ್ದೀರಾ ಅಂತ ಹೇಳ್ತಿರೋದು. ನೀವು ಡೈರೆಕ್ಟ್ ಆಗಿ ಬಂದಿದ್ದೀರಾ, ನಾವು ಇಂಡೈರೆಕ್ಟ್ ಆಗಿ ಬಂದ್ರ? ಚೆನ್ನಾಗಿರುತ್ತೆ, ತಿನ್ನೋಣ ಇರಿ. ಓಪನ್ ಮಾಡ್ಲಾ? ಚೆನ್ನಾಗಿ ಮಾಡಿದೆ ಚಿನ್ನಮ್ಮ, ಬೇಜಾರಾಗಬೇಡ ಚಿನ್ನಮ್ಮ. ನಾನು ಏನ್ ಮಾಡ್ಲಿದ್ದು? ಅಯ್ಯೋ ತೀತಳು ಕೊಡು, ವಾಪಸ್ ನೋ ಅಳ್ತಾಳು ಕೊಡು. ಸೂರಜ್ ಎಲ್ಲ ಜನ ನಿನ್ನ ಮಾಡಿ ಬಂದಿರೋದಕ್ಕೆ ಏನಾದ್ರು ಲಾಭ ಆಗ್ಬೇಕಷ್ಟೇ. ಜನಮ್ಮ ಏನ್ ಹೇಳ್ತೀಯ? ತುಂಬ ಖುಷಿ ಆಯಿತು. ನನಗೇನು ಸರ್ಪ್ರೈಸ್ ಇದೇನು ಹೊಸದಲ್ಲ. ಸೊ ಇಲ್ಲ, ಇದು ಹೊಸದಲ್ಲ, ಯೂಶಲಿ ಮಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ತುಂಬ ಸ್ಪೆಷಲ್. ಬಿಕಾಸ್ ಏನು ಗೊತ್ತಾ, ಎಂಗೇಜ್ ಆದ್ಮೇಲೆ ಫಸ್ಟ್ ಬರ್ಡೇ. ಸೊ ನನಗಿದು ತುಂಬ ಸ್ಪೆಷಲ್. ಸೊ ಥ್ಯಾಂಕ್ ಯು.
ಜಗವೇ ನೀನು ಗೆಳತಿಯೇ. ಜಾಸ್ತಿ ನಾವು ಲವ್ ಮಾಡೋದು ಬೇಡ ಕೇಳು. ಆಮೇಲೆ ಅವರಿಬ್ರು ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗಲ್ಲ ಅಂತಾರೆ, ಬೇಡ. ನಾವೇನ್ ಹಂಗ ಅಂತಿರ್ಲಿಲ್ಲ. ಆಕ್ಚುಲಿ ಕ್ಯೂಟ್ ಲವ್ ಸ್ಟೋರಿ ಅಂತಿದ್ವಿ. ನಿಮಗ್ ನೀವೇ ಅಂಕಲ್ ಆಂಟಿ ಅಂತ ಟೈಟಲ್. ನಮ್ಮನ್ನ ತುಂಬಾ ಅವಮಾನ ಮಾಡೋನು ಒಬ್ಬ ಇದ್ದಾನೆ, ಇವನೇ. ಅಂದ್ರೆ ಇವ್ರಿದ್ರೆ ಮಜಾ ಗೊತ್ತಾ, ಎಲ್ಲ ಎಂಟರ್ಟೈನ್. ಇವ್ರಿಬ್ರು ಸೇರ್ಕೊಂಡ್ಬಿಟ್ರೆ ಇಲ್ಲಿ ಯಾರಿದ್ದಾರೆ ಹೇಳಿ? ಆಯ್ತು, ನೀವಿಬ್ರು ಬಿಡ್ತಾರೆ ಎಲ್ಲ ಮಾಡಿ ಒಂದ್ ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಏನು, ಒಂದ್ ಸಾಂಗ್ ಹಾಕಿ ಒಂದ್ ಡ್ಯಾನ್ಸ್ ಮಾಡೋಣ ಎಲ್ಲರೂ, ಕಮಾನ್ ಲೆಟ್. ಸೊ ಇವಾಗ ನಮ್ಮ ಹುಡುಗರು ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಸೊ ನೋಡಿ ನಮ್ಮ ಕೇಡಿಲಿ ಆಕ್ಟ್ ಮಾಡಿರುವಂತ ಸೂರಜ್ ಚೆನ್ನಾಗಿ ಮಾಡಿದಾನೆ ಆಕ್ಟು. ನಮ್ ಸೂರಜ್ ಆಕ್ಟ್ ಮಾಡಿರೋ ಸಾಂಗ್ ಹಾಕಿ ಪ್ಲೀಸ್. ಕಮಾನ್ ಕಾಳಿ ಅಂತ ಆಕ್ಟ್ ಮಾಡಿದಾನೆ ಅವನು. ಆಕ್ಚುಲಿ ಅದ್ರಲ್ಲಿ ಇರ್ಲಿಲ್ಲ ಆ ಸಾಂಗ್ ಅಲ್ಲಿ. ಪತ್ರ ಬಂದಿದೆ ನೋಡು. ಅವ್ನು ಆಕ್ಚುಲಿ ಆ ಸಾಂಗ್ ಅಲ್ಲಿ ಇರ್ಲಿಲ್ವಂತೆ. ಅವನೇ ಕೇಳ್ಕೊಂಡು ಆ ಸಾಂಗ್ ನ ಕೊರಿಯೋ ಮಾಡ್ಕೊಂಡು. ಹೌದೇನು? ಅಲ್ಲ ಕಣೋ, ಏ ಲಕ್ಷ್ಮಿ ನನಗೆ ಗೊತ್ತು ಇವಾಗೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಅಮ್ಮ ಎಲ್ಲಿ, ಅಪ್ಪ ಎಲ್ಲಿ, ತಂಗಿ ಎಲ್ಲಿ ಅಂತ ಕೇಳ್ತೀರ. ಬಟ್ ಖಂಡಿತವಾಗ್ಲೂ ನಾನು ನೈಟ್ ಸೆಲೆಬ್ರೇಟ್ ಮಾಡಿದ್ದು. ನೈಟು ಅಮ್ಮ ಕೂಡ ಊರಲ್ಲಿರಲಿಲ್ಲ. ಆದ್ದರಿಂದ ನಾನು ಅವ್ರನ್ನೆಲ್ಲ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕಾಗಲಿಲ್ಲ. ಮತ್ತು ನಾನು ಅದರ ನೆಕ್ಸ್ಟ್ ಡೇನೇ ನನಗೆ ರಿಹರ್ಸಲ್ಸ್ ಇತ್ತು, ಹೋಗಲೇಬೇಕಾಯ್ತು. ಆಮೇಲೆ ಶೂಟ್ ಬೇರೆ ಕೂಡ ಇತ್ತು. ಅಣ್ಣ ಪತ್ರ ಬಂದಿದೆ ನೋಡು, ಅಣ್ಣ ಪತ್ರ ಬಂದಿದೆ ನೋಡು. ಆದ್ದರಿಂದ ನಾನು ಅವಳ ಬರ್ಡೇ ಫುಲ್ ಡೇ ಮಿಸ್ ಮಾಡಿಕೊಂಡೆ. ಸೊ ಆದ್ದರಿಂದ ಅದು ಮಿಸ್ ಮಾಡ್ಕೊಂಡಂಗೆ ಆಗಬಾರ್ದು ಅಂದ್ಬಿಟ್ಟು ನಾನು ನೈಟೇ ಸೆಲೆಬ್ರೇಟ್ ಮಾಡಿದೆ ನನ್ನ ಫ್ರೆಂಡ್ಸ್ ಜೊತೆ. ಸೊ ಇದ್ರದ್ದು ಅದ್ರ ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು. ನನ್ನ ಜೊತೆ ನನ್ನ ಕತೆ. ಇದು ಕೆಲವ್ರಿಗೆ ಓವರ್ ಅಂತಲೂ ಅನಿಸ್ಬೋದು, ಕೆಲವ್ರಿಗೆ ಆಭಾಸ ಅಂತಲೂ ಅನಿಸ್ಬೋದು. ಬಟ್ ನಾವೆಲ್ಲರೂ ಸೇರಿದಾಗ ಇಷ್ಟೇ ಮಜವಾಗಿ ಎಂಜಾಯ್ ಮಾಡ್ತೀವಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ವಿ ಅಷ್ಟೇ. ಹಾಕ್ರಿ ಗೊತ್ತಿಲ್ಲ. ಇದು 12 ಗಂಟೆ ರಾತ್ರಿನಲ್ಲೂ ದುಡಿತಿದ್ದಾನೆ. ವ್ಲಾಗ್ ಮಾಡ್ತಿದ್ಯಲ್ಲ, ದುಡ್ಡು ಬರುತ್ತೆ ತಾನೆ. ನನಗೆ ಇವಳು ಪ್ರೀತಿ ಅಷ್ಟೇ ಇಂಪಾರ್ಟೆಂಟ್. ಕಟ್ ಮಾಡಂಗಿಲ್ಲ ಅಂತ ಹೇಳಿ 3, 2, 1 ಗೋ. ಒಂದ್ 2,000 ಕೊಡು. ಇದು ಅಲ್ಲ ಕಣೋ, ಇದು ವ್ಲಾಗ್ ಮಾಡ್ಕೊಂಡಿದ್ಯಲ್ಲ, ಎಲ್ರಿಗೂ 2,000 ಕೊಡ್ತೀನಿ, ಓಕೆನಾ? ಈ ವ್ಲಾಗ್ ಅಲ್ಲಿ ಎಲ್ರಿಗೂ 2,000. ರೆಕಾರ್ಡ್ ಆಗಿದೆ. ಈ ವ್ಲಾಗ್ ಅಲ್ಲಿ ಎಲ್ರಿಗೂ 2,000 ಸಿಗುತ್ತೆ. ಆಯ್ತು, ಕೊಡ್ತೀನಿ ನಾನು. 2, 4,000, 6, 8, 10,000 ರೆಡಿ ಮಾಡ್ತೀನಿ. ಬೇಡವಲ್ಲೋ ಏನಕ್ಕೆ ನಿನ್ಗೆ 2? ನೀವೊಂದ್ ಕೇಸ್ ಹಾಕಿ ಇದ್ರ ಮೇಲೆ. ಓಕೆ ಫೈನ್. ಇವಾಗ ಎಲ್ಲರೂ ಇದಕ್ಕೆ ಹ್ಯಾಪಿ ಬರ್ಡೇ ಅಂತ ಹೇಳೋಣ. 2,000 ರೂಪಾಯಿ ಸಿಗುತ್ತೆ. 3 ಹ್ಯಾಪಿ ಬರ್ಡೇ ಹೇಳುದು. ಹ್ಯಾಪಿ ಬರ್ಡೇ ಸಾರಿ, ಇವಳಿಗೆ ಹ್ಯಾಪಿ ಬರ್ಡೇ ಕೃತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಮಾಡ್ಬೇಕಾದ್ರೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ನೀವು ಲೈಕ್ ಆದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದ್ರೆ ಏನ್ ಮಾಡ್ಬೇಡಿ. ಕೆಟ್ಟ ಹೊಡೀರಿ.